ಓಕೆ. ಪ್ರಮೇಯ 4.2 ಹೇಳಿಕೆ ಏನಪ್ಪ? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಅದಕ್ಕಾಗಿ ಏನು ಮಾಡೋಣ? ಒಂದು ವೃತ್ತವನ್ನು ತೆಗೆದುಕೊಳ್ಳೋಣ. ವೃತ್ತದ ಕೇಂದ್ರ ಬಿಂದು O ಅಂತ ಆಗ್ತದೆ. ವೃತ್ತದ ಯಾವುದೇ ಎರಡು ಪರಿಧಿಯ ಮೇಲಿನ ಬಿಂದುಗಳಾದ Q ಮತ್ತು R ಬಿಂದುಗಳ ಮೂಲಕ P ಬಾಹ್ಯ ಬಿಂದುವಿನಿಂದ ಎರಡು ಸ್ಪರ್ಶಕಗಳನ್ನು ಎಳೆಯೋಣ. ನಂತರ ರಚನೆ ಏನು ಮಾಡೋಣಪ್ಪ? OQ, OP, ORಗಳನ್ನು ಸೇರಿಸೋಣ. ಈ ಚಿತ್ರ ತೆಗಿಬೇಕು. ಏನು ಬರಬೇಕು? ಹೇಳಿಕೆ ಅವ್ರು ಕೊಟ್ಟಿರ್ತಾರೆ. ಹೇಳಿಕೆ ಕೊಟ್ಟಾಗ ಇನ್ನೊಂದು ಸತಿ ಹೇಳಿಕೆ ಬರೀ, ಏನು ತೊಂದರೆ ಇಲ್ಲ. ಹೇಳಿಕೆ ಬರೆದು ಆಮೇಲೆ ಚಿತ್ರ ತೆಗೆಯಂತ ದತ್ತ ಬರಿಬೇಕಾಗ್ತದೆ. ಏನಪ್ಪ ದತ್ತ? O ಕೇಂದ್ರವುಳ್ಳ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ. ಹೌದಾ? P ಅಂತಕ್ಕಂಥದ್ದು ಬಾಹ್ಯ ಬಿಂದು, PR ಮತ್ತು PQಗಳು ಸ್ಪರ್ಶಕಗಳು, Q ಮತ್ತು Rಗಳೇನು? ಸ್ಪರ್ಶ ಬಿಂದುಗಳಾಗಿವೆ ಅಂತ ನಾವು ಹೇಳ್ತೀವಿ. ಇದೇನಾಯಿತು? ದತ್ತ ಆಯಿತು. ಸಾಧನೀಯ ಏನು ಸಾಧನೆ ಮಾಡಿ ತೋರಿಸ್ಬೇಕಂತ? ಸ್ಪರ್ಶಕಗಳ ಉದ್ದ ಏನಂತ ತೋರಿಸ್ಬೇಕು? ಸಮ. ಸ್ಪರ್ಶಕಗಳ ಉದ್ದ ಸಮ. ಇಲ್ಲಿ ಸ್ಪರ್ಶಕಗಳು ಯಾವದವ? PQ ಮತ್ತು PR. ಸಾಧನೀಯ ಅಂತ ಬರೀತಿ. ಏನಂತ ಬರಬೇಕು ಅವಾಗ? PQ = PR ಅಂತ ಬರಿಬೇಕಾಗ್ತದೆ. ಇದು ಸಾಧನೀಯ ಆಯಿತು. ರಚನೆ ಏನಾದರೂ ಇದೆಯಾ? ರಚನೆ ಇದೆ. ಇಲ್ಲಿ ಡಾಟೆಡ್ ಲೈನ್ಗಳು ತೋರಿಸ್ತೀವಲ್ಲ, ಅವೆಲ್ಲ ಏನಪ್ಪ? ರಚನೆಗಳು ಅಂತಂದಂಗೆ. ಅರ್ಥ ಆಯಿತು? ಈ ರಚನೆಗಳು ಏನು? OP, OQ ಮತ್ತು ORಗಳನ್ನು ಸೇರಿಸಿದಾಗ ಅಥವಾ ಸೇರಿಸಲಾಗಿದೆ ಅಂತ ಬರೆದ್ರೆ ಏನಾಗ್ತದೆ? ಅದು ರಚನೆ ಆಗ್ಬಿಡ್ತದೆ. ಮುಂದೇನು ಬರ್ತದೆ? ಕೊನೆಯದಾಗಿ ಸಾಧನೆ ಅಂತ ಬರ್ತದೆ. ಸಾಧನೆ ಮಾಡಿ ತೋರಿಸ್ಬೇಕು ನಾವು. ಏನು ಸಾಧನೆ ಮಾಡಿ ತೋರಿಸ್ಬೇಕು? PQಗೆ PR ಸಮ ಅಂತ ಸಾಧನೆ ಮಾಡಿ ತೋರಿಸ್ಬೇಕು. ಇಲ್ಲಿರೋದು ಎರಡು ತ್ರಿಭುಜಗಳು. ಯಾವ್ಯಾವ ತ್ರಿಭುಜಗಳು? ಯಾವ್ಯಾವ ತ್ರಿಭುಜಗಳು? OPQ ಮತ್ತು OPR ಅಂತಕ್ಕಂತಹ ಎರಡು ತ್ರಿಭುಜಗಳು. ಯಾವ್ಯಾವಪ್ಪ ಅವು? ತ್ರಿಭುಜ OPQ ಮತ್ತು ತ್ರಿಭುಜ OPR. ಇವೆರಡು ತ್ರಿಭುಜಗಳು. ಅದಕ್ಕಿಂತ ಮುಂಚೆ ಪ್ರಮೇಯ 1 ಉಪಯೋಗ ಮಾಡಿ ಇವೆರಡೂ ಕೋನಗಳು ಎಷ್ಟು ಡಿಗ್ರಿ ಅಂತ ಹೇಳೋಣಪ್ಪ? 90 ಡಿಗ್ರಿಗೆ ಸಮ ಅಂತ ಹೇಳೋಣ. ಪ್ರಮೇಯ 1 ಏನು ಹೇಳ್ತದೆ? ಹೇಳಿಕೆ ನಮಗೆ ತಿಳಿದಂತೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನ ಮೂಲಕ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಅಂದರೆ ಈ ಕೋನ ಏನಿರ್ತದ? ಲಂಬ ಕೋನ ಇರ್ತದ. ಆದ್ದರಿಂದ ಯಾವುದಕ್ಕೆ ಯಾವ ಕೋನ ಸಮ ಅಂತ ಹೇಳ್ಬೋದು ನಾನು? ಕೋನ POQP ಅಥವಾ PQO. ಏನು ಬರ್ದಿಯಾ? ಎಲ್ಲ ಒಂದೇ, ಹೌದಿಲ್ಲಪ್ಪ? ಹಾಂ. ಕೋನ PQO = ಕೋನ PRO. ಕೋನ PRO ಅಂತ ಬರೆದು ಸಮೀಕರಣ 1 ಅಂತ ಬರೋಣ. ಅರ್ಥ ಆಯ್ತಾ? ಸಾಧನೆಯೊಳಗೆ ಮೊದಲೇನು ಬರಬೇಕು? ನಮಗೆ ತಿಳಿದಂತೆ. ನಮಗೆ ತಿಳಿದಂತೆ ಅಂತ ಬರೆದು ಪ್ರಮೇಯ 1 ಹೇಳಿಕೆ ಬರಿಬೇಕು. ಮತ್ತು ಪ್ರಮೇಯ 1 ಅಂತ ಬರಿಬಾರ್ದು. ಪ್ರಮೇಯ 4.1 ಅಂತ ಬರಿಬಾರ್ದು. ಪ್ರಮೇಯ 4.1 ಹೇಳಿಕೆ ಬರಿಬೇಕು. ಬರೆದು ಇದನ್ನು ಬರಿಬೇಕು. ಬರೆದೇನು ಮಾಡ್ಬೇಕಂತಂದ್ರೆ ಇಕ್ವೇಷನ್ ನಂಬರ್ 1 ಸಮೀಕರಣ 1 ಅಂತ ತಗೋಬೇಕು. ಈಗೇನು ಮಾಡಬೇಕು? ಇವೆರಡು ತ್ರಿಭುಜಗಳನ್ನ ತೆಗೆದುಕೊಳ್ಳೋಣ. ಯಾವೆರಡು ತ್ರಿಭುಜಗಳು? OPQ, OPR. ಇವೆರಡು ತ್ರಿಭುಜದೊಳಗೆ ಏನೇನು ಸಮ ಅದಾವ ಅದನ್ನು ನೋಡ್ಕೊತ ಹೋಗೋಣ ಅಂತ. ಏನು ಸಮ ಅದಪ್ಪ? OPಗೆ OPನೇ ಸಮ. ಹೌದೇನಿಲ್ಲ? OP = ಏನು ಬರೀಲಿ? OP. ಏಕೆಂದರೆ ಸಾಮಾನ್ಯ ಬಾಹು ಅಂತ ಬರ್ತೀವಿ. ಏನಂತ ಬರ್ತೀವಿ? ಸಾಮಾನ್ಯ ಬಾಹು. ಒಂದು ಬಾಹು ಸಮ ಆಯಿತು. ಆಮೇಲೆ ವಿಕರ್ಣಕ್ಕೆ ವಿರುದ್ಧವಾದಂತಹ ಬಾಹು ಇದು. ಇದು ಲಂಬಕೋನಕ್ಕೆ ವಿರುದ್ಧವಾದಂಥ ಬಾಹು. ಹೌದೇನಿಲ್ಲೋ? ಲಂಬಕೋನಕ್ಕೆ ಅಭಿಮುಖ ಬಾಹು ಇತ್ತಂದ್ರೆ ಅದಕ್ಕೆ ನಾವೇನು ಕರಿತೀವಿ? ವಿಕರ್ಣ ಅಂತ ಕರಿತೀವಿ. ಏನಂತೀವಿ ನಾವು? ವಿಕರ್ಣ. ಅಂದರೆ ಇದೇನಿದು?
ವಿಕರ್ಣ ಇದ್ದಂಗೆ ಯಾವ್ಯಾವ ಓ ಪಿ ವಿಕರ್ಣಗಳಿದ್ದಂಗೆ. ಯಾಕಂದ್ರೆ ಲಂಬ ಕೋನ ಇಲ್ಲಿರ್ತೈತಿ ತ್ರಿಭುಜದೊಳಗೆ, ಅದರ ಅಭಿಮುಖ ಬಾಹುಗೆ ನಾವೇನಂತ ಕರಿತೀವಿ, ವಿಕರ್ಣ ಅಂತ ಕರಿತೀವಿ. ಸರಿಯಾ? ಅಂದರೆ ಓ ಪಿ ಸಮ ಆಯಿತು. ಇನ್ನೊಂದು ಓ ಕ್ಯೂಗೆ ಓ ಆರ್ ಸಮ. ಹೌದಾ? ಯಾಕ? ಓಕೆ, ಏಕೆಂದರೆ ಒಂದೇ ವೃತ್ತದ ತ್ರಿಜ್ಯಗಳಾಗಿವೆ. ಅವೆರಡು ಒಂದೇ ವೃತ್ತದ ತ್ರಿಜ್ಯಗಳು. ಯಾವೆರಡಪ್ಪ? ಓ ಕ್ಯೂ ಮತ್ತು ಓ ಆರ್ಗಳು. ಇವು ತ್ರಿಜ್ಯಗಳು ಅಷ್ಟೇ ಅಲ್ಲ, ಎರಡೂ ತ್ರಿಭುಜದ ಒಂದೊಂದು ಬಾಹುಗಳ, ಎರಡೂ ತ್ರಿಭುಜದ ಒಂದೊಂದು ಬಾಹುಗಳು. ಆಮೇಲೆ ಸಮೀಕರಣ 1ರಿಂದ ಏನು ಬರಿಬೋದು ನೀನು? ಪಿ ಕ್ಯೂ ಓ ಇಸ್ ಈಕ್ವಲ್ ಟು ಪಿ ಆರ್ ಓ ಇಸ್ ಈಕ್ವಲ್ ಟು 90 ಡಿಗ್ರಿ. ಏಕೆಂದರೆ ಸಮೀಕರಣ 1ರಿಂದ ಸಮೀಕರಣ ಅಂದರೆ ಇದು ಲಂಬ ಕೋನ ಆಯ್ತಾ, ಇದು ಲಂಬ ಕೋನ ಐತಿಲ್ಲ. ಹಾಗಿದ್ರೆ ಎರಡು ತ್ರಿಭುಜದಲ್ಲಿ ಎರಡಕ್ಕೂ ಒಂದೊಂದು ಲಂಬ ಕೋನ ಇದ್ದು, ಎರಡರ ವಿಕರ್ಣ ಸಮ ಇದ್ದು, ಎರಡರ ಒಂದೊಂದು ಬಾಹುಗಳು ಸಮ ಇದ್ರೆ ಅವಾಗ ನಾವೇನಂತ ಬರಿಬೋದು? ಲಂಬಕೋನ ವಿಕರ್ಣ ಬಾಹು. ಏನದು? ಸರ್ವಸಮ ನಿರ್ಧಾರಕ ಗುಣದ ಪ್ರಕಾರ. ಏನಂತ ಬರಿಬೋದಪ್ಪ? ತ್ರಿಭುಜ ಓ ಪಿ ಕ್ಯೂ ಸರ್ವಸಮ ತ್ರಿಭುಜ ಓ ಪಿ ಆರ್. ಓ ಪಿ ಕ್ಯೂಗೆ ಏನು ಸಮ ಅಂತ ಬರಿಬೋದು? ಓ ಪಿ ಆರ್ ಸಮ ಅಂತ, ಸರ್ವಸಮ ಅಂತ ಬರಿಬೋದು. ಸರ್ವಸಮ ಅಂತಂದಾಗ ನಮಗೆ ತಿಳಿದಂತೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಮನಾಗಿರುತ್ತವೆ. ಅನುರೂಪ ಬಾಹುಗಳು ಯಾವ ಉಳಿದವು? ಈಗ ಇದಕ್ಕೆ ಇದು ಸಮ ಆಗೈತಿ, ಇದಕ್ಕೆ ಇದು ಸಮ ಆಗೈತಿ. ಉಳಿದಿದ್ದು ಯಾವ ಉಳಿತು? ಪಿ ಕ್ಯೂಗೆ ಪಿ ಆರ್, ಪಿ ಕ್ಯೂಗೆ ಪಿ ಆರ್ ಸಮ, ಪಿ ಕ್ಯೂ ಸಮ ಪಿ ಆರ್. ಆದ್ದರಿಂದ ಸಾಧಿಸಿದೆ. ಸಾಧನೆ ಮಾಡಿದ ಉದಾಹರಣೆ 1, ಎರಡು ಏಕಕೇಂದ್ರೀಯ ವೃತ್ತಗಳಲ್ಲಿ, ಎರಡು ಏಕಕೇಂದ್ರೀಯ ಅಂದರೆ ಕೇಂದ್ರ ಒಂದೇ, ವೃತ್ತ ಎರಡು, C1 ಮತ್ತು C2ಗಳು. ಎರಡು ಕೇಂದ್ರೀಯ ವೃತ್ತಗಳಲ್ಲಿ ದೊಡ್ಡ ವೃತ್ತದ ಜ ಅಂದರೆ ಗೊತ್ತಿದೆ ನಿಮಗೆ, ವೃತ್ತದ ಪರಿಧಿಯ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಎ ಬಿ ಅಂತಕ್ಕಂಥದ್ದು ದೊಡ್ಡ ವೃತ್ತದ ಜಾವು. ಸಣ್ಣ ವೃತ್ತಕ್ಕೆ ಏನದಪ್ಪ? ಪಿ ಬಿಂದುವಿನಲ್ಲಿ ಸ್ಪರ್ಶಕ ಇಲ್ಲದಂಥ ಪಿ ಬಿಂದು. ಓಕೆ, ಜಾವು ಸ್ಪರ್ಶ ಬಿಂದುವಿನಲ್ಲಿ ಅರ್ಧಿಸುತ್ತದೆ ಎಂದು ಸಾಧಿಸಿ. ಇದೇನು ಮಾಡ್ಬೇಕಂತ ನಾವು ಸಾಧಿಸ್ಬೇಕದ? ಸ್ಪರ್ಶ ಬಿಂದು ಅದ, ಸ್ಪರ್ಶ ಬಿಂದುವಿನಲ್ಲಿ ಅರ್ಧ ಮಾಡ್ತದಂತ. ಜ ಅರ್ಧ ಎಲ್ಲಿ ಆಗ್ತದಂತ? ಪಿ ಬಿಂದುವಿನಲ್ಲಿ ಆಗ್ತದಂತ. ಪಿ ಬಿಂದುವಿನಲ್ಲಿ ಅರ್ಧ ಅಂದರೆ ಎ ಪಿ ಈಕ್ವಲ್ ಟು ಪಿ ಬಿ ಅಂತ ಸಾಧಿಸ್ಬೇಕು. ನಾವು ಏನು ಸಾಧಿಸ್ಬೇಕು? ಎ ಪಿ ಈಕ್ವಲ್ ಟು ಪಿ ಬಿ ಅಂತ ಸಾಧಿಸ್ಬೇಕು. ದತ್ತ ಏನು ಕೊಟ್ಟಿದ್ದಾರಪ್ಪ ಇಲ್ಲಿ? ದತ್ತ C1 ಮತ್ತು C2ಗಳು ಏಕಕೇಂದ್ರೀಯ ವೃತ್ತಗಳು. ಆ ಹೆಸರು ಕೊಟ್ಟಾರ C1 ಮತ್ತು C2 ಅಂತೇಳಿ, ಏಕಕೇಂದ್ರೀಯ ವೃತ್ತಗಳು ಅಂತೇಳಿ. ದತ್ತದೊಳಗೆ ಇನ್ನೊಂದ್ಸಲ ಬರಿಬೇಕು ಚಿನ್ನು. ಓಕೆ, ದತ್ತ ಬರೆದಿಯಾ? ಅದಾದ ನಂತರ ಸಾಧನೀಯ ಬರೆಯೋಕ್ಕಿಂತ ದತ್ತದಲ್ಲಿ ಇನ್ನೊಂದು ಬರಬೇಕಲ್ಲ. ಎ ಬಿಯು ಏನಪ್ಪ ಇದು? C1 ವೃತ್ತದ C1 C2 ವೃತ್ತದ ಮತ್ತು C1 ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಏನು ಚಿನ್ನು? ಸ್ಪರ್ಶಕ. ಪಿ ಬಿಂದುವಿನಲ್ಲಿ ಏನದು? ಸ್ಪರ್ಶಕ. ದತ್ತ ಇದು ತಿಳಿತಾ? ನಡೀತದೆ ರೀ. ನೀವು ಇದೇ ವೃತ್ತಕ್ಕೆ C1 ಇದೇ ವೃತ್ತಕ್ಕೆ C2 ತಗೋಂತಾರೆ. ಅವ್ರೇನು ರೂಲ್ಸ್ ಹೇಳಿಲ್ಲಲ್ಲ? ಏನೂ ರೂಲ್ ಇಲ್ಲ, ಯಾವುದೂ ರೂಲ್ ಇಲ್ಲ. ಇದು C1 ಇದೇ ತಗೋ, C2 ನಾನು P1 P2 ತೊಗೋತೀನಿ, X1 X2 ತೊಗೊತೀನಿ, S1 S2 ತೊಗೊಂಡ್ಬಿಡ್ತೀನಿ. ನನ್ನ ಮನಸ್ಸು ರೀ. ಒಂದನೇದು. ಎರಡನೇದು ಏನಪ್ಪ ಅಂತಂದ್ರೆ ಈ ಜಾವನ್ನು ಹಿಂಗೆ ತಗೋಬೇಕು, ಕ್ರಾಸೇ ತಗೋಬೇಕು ಅಂತ ಅವ್ರು ಹೇಳೇ ಇಲ್ಲ. ಅವ್ರೇನು ಹೇಳಿಕೆ ಕೊಟ್ಟಾರೆ, ಹೇಳಿಕೆ ಕೊಟ್ಟಂಗೆ ಚಿತ್ರ ನಾವು ತೆಗಿಬೇಕು. ಅದು ಹೆಂಗರಕ್ಕೆ ಆಗಲಕ್ಕ, ಕ್ರಾಸರ್ ಆಗಲ್ಕ, ಗುಂಡರ ಆಗಲ್ಕ, ಚೌಕರ ಆಗಲ್ಕ. ಅರ್ಥ ಆಯ್ತಾ? ಅದಕ್ಕೆ ಏನು ತೊಂದರೆ ಇಲ್ಲ. ಸರಿಯಾ? ಓಕೆ, ದತ್ತ ಗೊತ್ತಾಯಿತು.
ಮುಂದೆ ಸಾಧನೀಯ ಮಾಡಬೇಕು. ಏನು ಮಾಡಬೇಕು? ಸಾಧನೀಯ. ಏನು ಸಾಧನೆ ಮಾಡಿ ತೋರಿಸ್ಬೇಕು? ಈ ಪಿ ಬಿಂದುವಿನಲ್ಲಿ ಜ ಅರ್ಧ ಅರ್ಧ ಆಗ್ತದಂತ. ಅಂದ್ರೆ ಎ ಪಿ ಈಕ್ವಲ್ ಟು ಪಿ ಬಿ. ಸಾಧನೀಯ ಏನಪ್ಪ? ಎ ಪಿ ಈಕ್ವಲ್ ಟು ಪಿ ಬಿ. ರಚನೆ ಮಾಡ್ಬೇಕು ಚಿನ್ನು. ಏನು ಮಾಡಬೇಕು? ರಚನೆ. ರಚನೆ ಏನು ಮಾಡೋದಂತಂದ್ರೆ ಓ ಪಿಯನ್ನು ಸೇರಿಸಿ. ಏನು ಸೇರಿಸ್ಬೇಕಂತ? ಓಕೆ, ಗೋಪಿ ಅಲ್ಲ, ಓ ಪಿಯನ್ನು ಸೇರಿಸಿ. ಇದು ರಚನೆ ಆಯಿತು. ಮುಂದೇನು ಮಾಡ್ತೀಯ? ಸಾಧನೆ. ನಮಗೆ ತಿಳಿದಂತೆ ವೃತ್ತಕ್ಕೆ ಎಳೆದ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಅಂದರೆ ಯಾವುದಕ್ಕೆ ಯಾವುದು ಲಂಬವಾಗಿರ್ತದೆ ಇಲ್ಲಿ? ಓ ಪಿಯು ಎ ಬಿಗೆ ಲಂಬ. ಹೌದಾ ಇಲ್ಲ? ಓ ಪಿ ಲಂಬ ಎ ಬಿ. ಹೌದನಿಲ್ರಿ? ಓ ಪಿ ಏನು ಕೊಟ್ಟಾರ? ಇದು ಲಂಬ ಅಂತ ಕೊಟ್ಟಾರ ಅವರು. ಎಲ್ಲಿ ಕೊಟ್ಟಾರ? ಎಲ್ಲಿ ಕೊಟ್ಟಾರ? ಅದೇ ಹೇಳು. ಚಿತ್ರದಲ್ಲಿ ಕೊಟ್ಟಿದ್ದು ಇಂಪಾರ್ಟೆಂಟ್ ಅಲ್ಲ, ಹೇಳಿಕೆಯಲ್ಲಿ ಕೊಟ್ಟಿದ್ದು ಇಂಪಾರ್ಟೆಂಟ್. ತಿಳಿತು? ಚಿತ್ರದಲ್ಲಿ ಕೊಟ್ಟಾರ ಅಂತಂದ್ರೆ ಅದನ್ನು ಸಾಧನೆಯೊಳಗೆ ಬರೆದಿರ್ತಾರೆ. ಅರ್ಥ ಆಯ್ತಾ? ಚಿತ್ರದಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನು ಸಾಧನೆಯೊಳಗೆ ಬರೆದಿರ್ತಾರೆ. ಹೇಳಿಕೆಯೊಳಗೆ ಕೊಟ್ಟಿದ್ರೆ ಅಂತಂದ್ರೆ ಸಾಧನೆಯೊಳಗೆ ಬರಲಿಲ್ಲ ಅಂದ್ರೆ ಬರೆಯುವ ಅವಶ್ಯಕತೆಯೇ ಇಲ್ಲ. ಹೇಳಿಕೆಯೊಳಗೆ ಇರ್ತದೆ, ಡೈರೆಕ್ಟಾಗಿ ಬರೆದ್ಬಿಡ್ತೀವಿ ನಾವು. ತಿಳಿತು? ಈ ಲೈನ್ ಬರೆಯುವ ಅವಶ್ಯಕತೆಯೇ ಇಲ್ಲ. ಹೇಳಿಕೆಯೊಳಗೆ ಕೊಟ್ಟಿದ್ದರೆ ಈ ಲೈನ್ ಬರೆಯುವ ಅವಶ್ಯಕತೆ ಇಲ್ಲ. ಅವ್ರು ಹೇಳಿಕೆಯೊಳಗೆ ಕೊಟ್ಟಿಲ್ಲ ಅಂದರೆ ಈ ಹೇಳಿಕೆ ನಾನು ಬರಿಬೇಕು. ಅರ್ಥ ಆಯಿತು? ಯಾವುದಕ್ಕೆ ಯಾವುದು ಲಂಬ ಅಂತ ಬರಿಬೇಕು ಚಿನ್ನು? ಓ ಪಿ ಯು ಎ ಬಿಗೆ ಲಂಬ ಅಂತ ಗೊತ್ತಾಯಿತು. ಕೊನೆಯಲ್ಲಿ ಇಲ್ಲಿ ಎ ಬಿ ಅಂತಕ್ಕಂಥದ್ದು ಏನು? ಎ ಬಿಯು ದೊಡ್ಡ ವೃತ್ತದ ಜ. ಹೌದಲ್ಲ? ದೊಡ್ಡ ವೃತ್ತದ ಜ. ಹಾಗಾಗಿ ವೃತ್ತದ ಜಾಗೆ ಅಥವಾ ವೃತ್ತ ಕೇಂದ್ರದಿಂದ ವೃತ್ತದ ಜಾಗೆ ಎಳೆದ ಲಂಬವು ಜಾವನ್ನು ಅರ್ಧಿಸುತ್ತದೆ. ಏನು ಮಾಡ್ತದಂತ? ಜಾವನ್ನು ಅರ್ಧಿಸುತ್ತದೆ ಅಂದರೆ ಅರ್ಧ ಅರ್ಧ ಮಾಡ್ತದಂತ. ಜಾವನ್ನು ಏನು ಮಾಡ್ತದಂತ? ಅರ್ಧಿಸುತ್ತದೆ. ಆದ್ದರಿಂದ ಜಾವನ್ನು ಅರ್ಧಿಸುತ್ತದೆ ಅಂದರೆ ಏನು? ಇದಕ್ಕೆ ಅರ್ಧಿಸ್ತದೆ ಅಂದರೆ ಎ ಪಿ ಈಕ್ವಲ್ ಟು ಪಿ ಬಿ ಅಂದಂಗೆ. ಆದ್ದರಿಂದ ಏನು ಬರೀತೀಯ? ಎ ಪಿ ಈಕ್ವಲ್ ಟು ಪಿ ಬಿ. ಆದ್ದರಿಂದ ಸಾಧಿಸಿದೆ. ತಿಳಿತು? ಅರ್ಥ ಆಯಿತು? ಇಲ್ಲಿ ನೋಡ್ರಿ, 9ನೇಳಗೆ ನೀವೊಂದು ಥೇರಮ್ ಕಲ್ತೀರಿ. ಏನು ಥೇರಮ್ ಅಂತಂದ್ರೆ ಯಾವುದೇ ಒಂದು ವೃತ್ತದ ಜಾದಲ್ಲ, ಈ ಜಾಗೆ ವೃತ್ತ ಕೇಂದ್ರದಿಂದ ಲಂಬ ಎಳೆದೆ ಅಂತ ತಿಳ್ಕೊ. ಆ ಜಾವನ್ನು ಈ ಲಂಬ ಏನು ಮಾಡ್ತದಂತ? ಅರ್ಧ ಅರ್ಧ ಮಾಡ್ತದಂತ. 9ನೇದಾಗ ಕಲ್ತೀವಿ, ಅದೇ ಯೂಸ್ ಮಾಡೀವಿ. ಇಲ್ಲಿ ಏನಂತ ಯೂಸ್ ಮಾಡೀವಿ? ವೃತ್ತ ಕೇಂದ್ರದಿಂದ ವೃತ್ತದ ಜಾಗೆ ಎಳೆದ ಲಂಬವು ಜಾವನ್ನು ಅರ್ಧಿಸುತ್ತದೆ. ಇದು 9ನೇದ್ದು. ಅದನ್ನು ಯೂಸ್ ಮಾಡಿ ಎ ಪಿ ಈಕ್ವಲ್ ಟು ಪಿ ಬಿ ಅಂತ ಬರೆದಿವಿ. ಸಾಧಿಸಿದೆ. ಉದಾಹರಣೆ 2. ಓ ವೃತ್ತ ಕೇಂದ್ರವನ್ನು ಹೊಂದಿರುವ ವೃತ್ತಕ್ಕೆ ಬಾಹ್ಯ ಬಿಂದು ಟಿ ಇಂದ ಟಿ ಕ್ಯೂ ಮತ್ತು ಟಿ ಪಿ ಎಂಬ 2 ಸ್ಪರ್ಶಕಗಳನ್ನು ಎಳೆಯಲಾಗಿದೆ. ಹೌದಾ? ಯಾವೆರಡು ಸ್ಪರ್ಶಕಗಳಂತ? ಟಿ ಪಿ ಮತ್ತು ಟಿ ಕ್ಯೂಗಳು ಸ್ಪರ್ಶಕಗಳು. ಸರಿಯಾ? ದತ್ತ ಏನು ಬರೀ ಹಂಗಿದ್ರೆ? ಟಿ ಪಿ ಮತ್ತು ಟಿ ಕ್ಯೂಗಳು ಏನಂತ? ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು.
ಸ್ಪರ್ಶಕಗಳು. ಹೌದಾ? ಮತ್ತೇನು ಕೊಟ್ಟಿದ್ದಾರೆ ಅವರು? ಮತ್ತೆ ಕೊಟ್ಟಿದ್ದಾರೆ ಹಾಂ, ಟಿ ಕ್ಯೂ ಸ್ಪರ್ಶ ಬಿಂದು ಪಿ ಮತ್ತು ಕ್ಯೂಗಳಲ್ಲಿ ಎಳೆದ ಎರಡು ಸ್ಪರ್ಶಗಳಿಗೆ ನೀಡಿದೆ. ಚಿತ್ರ ತೋರಿಸಿದ್ದಾರೆ ಅವರು. ನಾವು ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 2 ಗುಂಡ್ಲೆ ಓ ಪಿ ಕ್ಯೂ ಎಂದು ಸಾಧಿಸ್ಬೇಕಂತಂದ್ರೆ ಸಾಧನೆ ಏನು ಮಾಡ್ಬೇಕಂತ, ಸಾಧನೆ ಅಲ್ಲ, ಸಾಧನೀಯ. ಏನು ಸಾಧನೆ ಮಾಡಬೇಕಪ್ಪ? ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 2 ಗುಂಡ್ಲೆ ಓ ಪಿ ಕ್ಯೂ ಎಂದು ಸಾಧಿಸಬೇಕು. ಸರಿಯಾ? ಓಕೆ. ಇಲ್ಲಿ ನಮ್ಮ ಒಂದು ವಿಚಾರಕ್ಕೆ ಅನುಗುಣವಾಗಿ ಇದನ್ನು ಟೀಟಾ ಅಂತ ತೋತೀನಿ. ಕೋನವನ್ನು ಏನಂತ ತೋತೀನಪ್ಪ? ಟೀಟಾ ಅಂತಕ್ಕಂಥದ್ದು ಒಂದು ಗ್ರೀಕ್ ಭಾಷೆಯ ಪದ. ಅರ್ಥ ಆಯ್ತಾ? ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ, ಈಟಾ, ಟೀಟಾ, ಜಟಾ, ಪೆಟಾ, ಫೈ, ಸೈ, ಎಪ್ಸಿಲಾನ್ ಹಿಂಗೆಲ್ಲ ಬರ್ತಾವೆ. ತಿಳಿದು ಎ ಬಿ ಸಿ ಡಿ ಹಿಂಗೆ ಬರ್ತಾವಲ್ಲ, ಹಂಗೆ. ಅರ್ಥ ಆಯ್ತು? ಹಂಗೆ ಇದಕ್ಕೆ ಏನಂತ ತಗೋತೀನಪ್ಪ ನಾನು? ಟೀಟಾ ಅಂತ ತಗೊತೀನಿ. ನಮಗೆ ಗೊತ್ತದ ಏನು? ನಮಗೆ ಗೊತ್ತಿರ್ತದಲ್ಲ, ಹೌದಿಲ್ಲ? ನಮಗೆ ಗೊತ್ತದ ಏನು ಗೊತ್ತದ ಅಂತಂದ್ರೆ ಟಿ ಪಿ ಮತ್ತು ಟಿ ಕ್ಯೂಗಳು ಸಮನಾಗಿರ್ತವೆ. ಹೌದಾ? ಟಿ ಪಿ ಮತ್ತು ಟಿ ಕ್ಯೂಗಳು ಸಮನಾಗಿರ್ತವೆ ಅಂತಂದ್ರೆ ಇಲ್ಲೊಂದು ತ್ರಿಭುಜ ಕಾಣಕತ್ತದ. ಯಾವುದು? ಟಿ ಪಿ ಕ್ಯೂ. ಈ ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಆಗ್ತದ. ಏನಾಗ್ತದ? ಸಮದ್ವಿಬಾಹು ತ್ರಿಭುಜ. ಯಾಕೆ ಸಮದ್ವಿ? 2 ಬಾಹು, ದ್ವಿ ಅಂದರೆ 2, ಸಮ ಅಂತ ಸಮ, 2 ಬಾಹುಗಳು ಸಮನಾಗಿದ್ರೆ ಅದಕ್ಕೆ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಸಮದ್ವಿಬಾಹು ತ್ರಿಭುಜ ಅದಲ್ಲ, ಆ ಸಮದ್ವಿಬಾಹು ತ್ರಿಭುಜದೊಳಗೆ ಅನುರೂಪ ಕೋನಗಳು ಏನಿರ್ತಾವ? ಸಮನಾಗಿರ್ತಾವ. ಬಾಹುಗಳಿಗೆ ಅನುರೂಪ ಕೋನಗಳು, ಈ ಬಾಹುಗೆ ಅನುರೂಪ ಕೋನ ಇದು ಅದಲ್ಲ, ಈ ಕೋನಕ್ಕೆ ಸಮ. ಅಂದ್ರೆ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಅಂತ ನಾವು ಬರೀಬಹುದು. ಸರಿಯಾ? ನಾವೇನು ಸಾಧನೆ ಮಾಡಿ ತೋರಿಸ್ಬೇಕು? ಕೋನ ಪಿ ಟಿ ಕ್ಯೂ, ಎಲ್ಲಿದೆ? ಪಿ ಟಿ ಕ್ಯೂ. ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 2 ಗುಂಡ್ಲೆ ಕೋನ ಓ ಪಿ ಕ್ಯೂ ಅಂತ ಸಾಧಿಸ್ಬೇಕು. ನೋಡಿ, ಓ ಪಿ ಕ್ಯೂ ಇಲ್ಲದ, ಪಿ ಟಿ ಕ್ಯೂ ಇಲ್ಲದ, ಅದಕ್ಕೆ ಭಾಳ ಜಗಜಾಂತರ ಅಂತರ ಐತಿ. ಆದರೂ ನಾವೇನು ಮಾಡಬೇಕು? ಅದಕ್ಕೆ ಸಮೀಪ ತರಬೇಕು. ಸಮೀಪ ತರೋಣ. ಓಕೆ. ಸಾಧನೆ ಆಯಿತು, ರಚನೆ ಇಲ್ಲ ಇದರೊಳಗಡೆ. ಸಾಧನೆ ಬರೆದುಬಿಡ್ತೀವಿ ಒಮ್ಮೆ. ಸಾಧನೆ ನಮಗೆ ತಿಳಿದಂತೆ ಏನಪ್ಪ? ಟಿ ಪಿ ಇಸ್ ಈಕ್ವಲ್ ಟು ಟಿ ಕ್ಯೂ. ಯಾಕ? ಪ್ರಮೇಯ 4.2 ಪ್ರಕಾರ. ಹೌದಾ ಇಲ್ಲ? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಆದ್ದರಿಂದ ತ್ರಿಭುಜ ಟಿ ಪಿ ಕ್ಯೂ ಏನಪ್ಪ? ಟಿ ಪಿ ಕ್ಯೂ. ಟಿ ಪಿ ಕ್ಯೂ ಒಂದು ಸಮದ್ವಿಬಾಹು ತ್ರಿಭುಜ. ಆದ್ದರಿಂದ ಯಾವ್ಯಾವ ಕೋನಗಳು ಸಮಪ್ಪ? ಆದ್ದರಿಂದ ಕೋನ ಟಿ ಪಿ ಕ್ಯೂ ಇಸ್ ಈಕ್ವಲ್ ಟು ಕೋನ ಟಿ ಕ್ಯೂ ಪಿ. ಅರ್ಥ ಆಯ್ತಾ? ಯಾವ್ಯಾವು? ಟಿ ಪಿ ಕ್ಯೂ ಟಿ ಕ್ಯೂ ಪಿಗೆ ಸಮ. ಸಮೀಕರಣ 1. ಈಗ ತ್ರಿಭುಜ ಟಿ ಪಿ ಕ್ಯೂನಲ್ಲಿ ಎಲ್ಲ ಬಾಹುಗಳು, ಎಲ್ಲ ಕೋನಗಳ ಮೊತ್ತ ಎಷ್ಟು? ಕೋನಗಳ ಮೊತ್ತ ಇಸ್ ಈಕ್ವಲ್ ಟು 180 ಡಿಗ್ರಿ. ಎಲ್ಲ ಕೋನಗಳು ಯಾವ್ಯಾವ ಹೇಳು? ಕೋನ ಟಿ ಪಿ ಕ್ಯೂ ಪ್ಲಸ್ ಕೋನ ಟಿ ಕ್ಯೂ ಪಿ ಪ್ಲಸ್ ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಹ್ಞೂ ಅರೇನ್ರಿ? ಹ್ಞೂ, ಅರ್ಥ ಆಯ್ತು. ನೆಕ್ಸ್ಟ್ ಕೋನ ಟಿ ಪಿ ಕ್ಯೂ ಇದ್ದಷ್ಟೇ ಕೋನ ಟಿ ಕ್ಯೂ ಪಿ ಅದ. ಅಂದ್ರೆ ಟಿ ಪಿ ಕ್ಯೂ ಇಲ್ಲೂ ಬರ್ತೀನಿ, ಟಿ ಪಿ ಕ್ಯೂ ಇಲ್ಲೂ ಬರಲಿ ಬೇಡ? ಟಿ ಕ್ಯೂ ಪಿ ತೆಗೆದೇನು ಬರಲಿ? ಟಿ ಪಿ ಕ್ಯೂ ಪ್ಲಸ್ ಇನ್ನೊಂದು ಸಲ ಏನು ಬರಲಿ? ಟಿ ಪಿ ಕ್ಯೂ. 2 ಸಲ ಯಾಕೆ ಬರ್ತದೆ ಗೊತ್ತಾಯ್ತು? ಓಕೆ, 180 ಡಿಗ್ರಿ. 2 ಸತಿ ಬರೋದಿಲ್ಲ, 2 ಗುಂಡ್ಲೆ ಟಿ ಪಿ ಕ್ಯೂ ಬರಲಿ. 2 ಗುಂಡ್ಲೆ ಟಿ ಪಿ ಕ್ಯೂ ಪ್ಲಸ್ ಟೀಟಾ ಈ ಕಡೆ ಕಳಿಸಿ ಏನಾಗ್ತದ? 180 ಡಿಗ್ರಿ ಮೈನಸ್ ಟೀಟಾ. ಗುಣಾಕಾರ ಹಿಡಿದ ಈ ಕಡೆ ಬಂದಾಗ ಏನಾಗ್ತದ? ಕೋನ ಟಿ ಪಿ ಕ್ಯೂ ಇಸ್ ಈಕ್ವಲ್ ಟು
180 ಡಿಗ್ರಿ ಮೈನಸ್ ಥೀಟಾ ಭಾಗಾಕಾರ 2 ಕೋನ ಟಿ ಪಿ ಕ್ಯೂ ಇಸ್ ಈಕ್ವಲ್ ಟು 180 ಅರ್ಧ ಎಷ್ಟಪ್ಪ 90 ಡಿಗ್ರಿ ಮೈನಸ್ ಥೀಟಾದ ಅರ್ಧ 1/2 ಥೀಟಾ. ಇದನ್ನು ಬೇಕಾದ್ರೆ ನಾನು ಇಡ್ತೀನಿ ಸಮೀಕರಣ 2 ತೊಗೊತೀನಿ. ಅರ್ಥ ಆಯಿತು? 90 ಅರ್ಧ 180, ಥೀಟಾದ ಅರ್ಧ ಥೀಟಾ ತಿಳಿತು. ಥೀಟಾದ ಅರ್ಧ ಎಷ್ಟು? ಅರ್ಧ ಥೀಟಾ. ರೊಟ್ಟಿ ಅರ್ಧ ರೊಟ್ಟಿ. ಅರ್ಥ ಆಯ್ತಾ ಚಿನ್ನು? ಚಿನ್ನು ಅಂದ್ರೆ ಹೋಗಿ ಕೊಡಂಗಿಲ್ಲನ ನಿಮ್ಮ ಆಯಿ. ಓಕೆ, ಮುಂದೆ ನೋಡಮ್ಮ. ಈಗ ಏನಂತಂದ್ರೆ ಈ ಕೋನ ಎಷ್ಟಿರ್ತದೆ? ಇದು ಎರಡು ಸೇರಿ ಇದು ಪೂರಾ ಸೇರಿದ ಎಷ್ಟಿರ್ತದೆ? ಇರ್ತದೆ ಇಲ್ಲ 90 ಡಿಗ್ರಿ. ಏನು ದನ ಕೇಳಿದ್ರಿ? ಸಮೀಕರಣ ಇದು ಥಿಯರಮ್ ನಂಬರ್ 1 ಕಲ್ತಿರೇನಿಲ್ಲ? ಥಿಯರಮ್ ನಂಬರ್ 1 ಒಳಗೆ ಏನೈತಿ? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ, ಆ ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯ ಏನಿರ್ತದೆ? 2 ಲಂಬವಾಗಿರ್ತದಲ್ಲ, ಮತ್ತು ಹೇಳೋಕ್ಕಾಗಂಗಿಲ್ಲ. ಪ್ರಮೇಯ 1ರ ಪ್ರಕಾರ ಯಾವುದಕ್ಕೆ ಯಾವುದು ಲಂಬ? ಟಿ ಪಿಗೆ ಒ ಪಿ ಲಂಬ. ಅಂದರೆ ಯಾವ ಕೋನ 90 ಡಿಗ್ರಿ? ಟಿ ಪಿ ಒ. ಯಾವುದು? ಟಿ ಪಿ ಒ. ಪ್ರಮೇಯ ಇದು ತಳ ಬರಬೇಕಾ? ನೀವು ತಳ ಬರಬೇಕು. ಪ್ರಮೇಯ 4.1ರ ಪ್ರಕಾರ ಕೋನ ಟಿ ಪಿ ಒ ಇಸ್ ಈಕ್ವಲ್ ಟು 90 ಡಿಗ್ರಿ. ಎಷ್ಟು ಡಿಗ್ರಿ ಅಪ್ಪ? 90 ಡಿಗ್ರಿ. ಯಾವ್ಯಾವ ಕೋನ? ಟಿ ಪಿ ಒ. ಟಿ ಪಿ ಒ 2 ಕೋನ ಸೇರಿದ ಆಗ್ತದೆ. ಟಿ ಪಿ ಒ 2 ಕೋನ ಸೇರಿ ಆಗ್ತದೆ. ಯಾವ್ಯಾವ ಕೋನಗಳು ಸೇರಿ ಆಗ್ತದೆ? ಟಿ ಪಿ ಕ್ಯೂ. ಯಾವುದು? ಟಿ ಪಿ ಕ್ಯೂ ಪ್ಲಸ್ ಇನ್ನೊಂದು ಯಾವುದಪ್ಪ? ಓ ಪಿ ಕ್ಯೂ. ಯಾವ್ಯಾವು? ಟಿ ಪಿ ಕ್ಯೂ ಪ್ಲಸ್ ಓ ಪಿ ಕ್ಯೂ. ತಿಳಿತು? ಇವು 2 ಕೋನ ಸೇರಿಸಿದ್ರೆ 90 ಡಿಗ್ರಿ ಆಗ್ತದೆ. ಬರೀಲಿ, ಏನು ಬರಲಿ ಹೇಳು? ಕೋನ ಟಿ ಪಿ ಕ್ಯೂ ಪ್ಲಸ್ ಕೋನ ಓ ಪಿ ಕ್ಯೂ ಈಕ್ವಲ್ ಟು 90 ಡಿಗ್ರಿ. ಸರಿಯಾ? ಪ್ಲಸ್ ಟಿ ಪಿ ಕ್ಯೂ ಆ ಕಡೆ ಹೋದ್ರೆ ಏನಾಗ್ತದೆ? ಕೋನ ಓ ಪಿ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ ಕೋನ ಟಿ ಪಿ ಕ್ಯೂ. ದಿಸ್ ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ ಬ್ರಾಕೆಟ್ ಅದೆಷ್ಟು ಹೇಳು? ಟಿ ಪಿ ಕ್ಯೂ ಅಂದರೆ 90 ಡಿಗ್ರಿ ಮೈನಸ್ ಅರ್ಧ ಥೀಟಾ. ಹೌದನಿಲ್ಲ? ಮತ್ತು ಟಿ ಪಿ ಕ್ಯೂ ಇಲ್ಲಿ ಅದೆಲ್ಲ ಇದೇ ಬರ್ತೀನಿ ವಾಪಸ್. ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ ಇಂಟು 90 ಡಿಗ್ರಿ ಮೈನಸ್ 90 ಡಿಗ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಅರ್ಧ ಥೀಟಾ. ಕ್ಯಾನ್ಸಲ್ ಇಸ್ ಈಕ್ವಲ್ ಟು ಎಷ್ಟು ಬಂತಪ್ಪ? ಅರ್ಧ ಥೀಟಾ ಬಂತು. ಈ ಕಡೆ ಸೈಡ್ ಏನದ? ಓ ಪಿ ಕ್ಯೂ ಅದು ಭಾಗಾಕಾರ. ಎರಡು ಈ ಕಡೆ ಬಂದಾಗ ಏನಾಗ್ತದ? ಗುಣಾಕಾರ. ಬರಲಿ, ಗುಣಾಕಾರ ಓ ಪಿ ಕ್ಯೂ ಇಸ್ ಈಕ್ವಲ್ ಟು ಥೀಟಾ ಅಂದರೆ ಏನು ತೊಗೊಂಡಿದ್ದಿ? ಥೀಟಾ ಅಂದ್ರೆ ಏನು ತೊಗೊಂಡಿದ್ದಿ? ಪಿ ಟಿ ಕ್ಯೂ. ಥೀಟಾ ಬದಲು ಏನು ಬರಲಿ? ಕೋನ ಪಿ ಟಿ ಕ್ಯೂ. ಇದೇ ಸಾಧನೆ ಮಾಡಬೇಕನ್ನು ಮತ್ತೆ ನೋಡು. ಬಂತಲ್ಲ, ಆದ್ದರಿಂದ ಸಾಧಿಸಿದೆ. ಬರ್ಕ